ஓங்கி உலகளந்த உத்தமன் பெயர் பாடி நாங்கள் நம் பாவைக்குச் சாத்தி நீராடினால் தீங்கின்றி நாடெல்லாம் திங்கள் மும்மாறி பெய்து ஓங்கு பெறம் சென்னலோடு கயலுகள பூங்குவளை போதில் பொறிவண்டு கண்படுப்ப தேங்காதே புக்கிருந்து சீர்த்த முலை பத்தி வாங்க குடம் நிறைக்கும் வள்ளல் பெரும் பசுக்கள் நீங்காத செல்வம் நிறைந்தேலೋರೆಂಬಾವಾಯ್. ಪ್ರತಿಪದದ ಅರ್ಥ: ಓಂಗಿ ಬೆಳೆದು, ಉಲಹು ಲೋಕಗಳನ್ನು, ಅಳಂದ ಅಳೆದ, ಉತ್ತಮನ್ ಪುರುಷೋತ್ತಮನ, ಪೇರ್ ಹಿರಿಮೆಯನ್ನು, ಪಾಡಿ ಹಾಡಿ ಹೊಗಳಿ, ನಾಂಗಳ್ ನಾವುಗಳು, ನಮ್ ನಮ್ಮ, ಪಾವೈಕ್ ವ್ರತವನ್ನು, ಶಾತ್ತಿ ಪ್ರಕಟಪಡಿಸಿ, ನೀರಾಡಿನಾಲ್ ಮಜ್ಜನ ಮಾಡಿದರೆ, ನಾಡು ದೇಶ, ಎಲ್ಲಾಂ ಎಲ್ಲವೂ, ತೀಂಗು ಕೇಡು, ಇನ್ರಿ ಇಲ್ಲದಂತೆ, ತಿಂಗಳ್ ತಿಂಗಳಲ್ಲಿ, ಮುಮ್ಮಾರಿ 3 ಸಲ ಮಳೆ, ಪೆಯ್ದು ಸುರಿದು, ಓಂಗ್ ಎತ್ತರವಾಗಿ, ಪೆರು ಹುಲುಸಾಗಿ, ಶೆಂ ಕೆಂಪನೆಯ ಅಥವಾ ಸೊಗಸಾದ, ನೆಲ್ ಭತ್ತದ, ಊಡು ನಡುವೆ, ಕಯಲ್ ಮೀನುಗಳು, ಉಹಳ ಉತ್ಸಾಹದಿಂದ ಹಾರುತ್ತಿರಲು, ಕುವಳೈ ಕನ್ನೈದಿಲೆ ಹೂಗಳು, ಪೂಂ ಅರಳುವ, ಪೋದಿಲ್ ಸಮಯದಲ್ಲಿ, ಪೊರಿ ಕಾಂತಿಯಿಂದ ಕೂಡಿದ, ವಂಡು ದುಂಬಿಗಳು, ಕಣ್ಪಡುಪ್ಪ ನಿದ್ದೆ ಮಾಡಲು, ತೇಂಗಾದೆ ಸದ್ದು ಮಾಡದೆ, ಪುಕ್ಕು ದನದ ಕೊಟ್ಟಿಗೆಯನ್ನು ಪ್ರವೇಶಿಸಿ, ಇರುಂದು ಕುಳಿತು, ಶೀರ್ತ ತುಂಬಿದ, ಮುಲೈ ಕೆಚ್ಚಲನ್ನು, ಪತ್ತಿ ಹಿಡಿದು, ವಾಂಗ ಹಿಂಡಲು ಅಥವಾ ಹಾಲು ಕರೆಯಲು, ಕುಡಂ ಬಿಂದಿಗೆಯನ್ನು, ನಿರೈಕ್ಕುಂ ತುಂಬಿಸುವ, ವಳ್ಳಲ್ ಔದಾರ್ಯವುಳ್ಳ, ಪೆರುಂ ಹಿರಿಮೆಯ, ಪಶುಕ್ಕಳ್ ಹಸುಗಳ, ನೀಂಗಾದ ಅಕ್ಷಯವಾದ, ಶೆಲ್ವಂ ಸಂಪತ್ತು, ನಿರೈಂದೇಲ್ ತುಂಬಿರುವುದಾದರೆ, ಓರ್ ಅದ್ವಿತೀಯವಾದ, ಯಂ ನಮ್ಮ, ಪಾವಾಯ್ ವ್ರತ. ಭಾವಾರ್ಥ: ಬೆಳೆದು ಲೋಕಗಳನ್ನು ಅಳೆದ ಪುರುಷೋತ್ತಮನ ಹಿರಿಮೆಯನ್ನು ಹಾಡಿ ಹೊಗಳಿ ನಾವುಗಳು ನಮ್ಮ ವ್ರತವನ್ನು ಪ್ರಕಟಗೊಳಿಸಿ ಮಜ್ಜನ ಮಾಡಿದರೆ ದೇಶದಲ್ಲೆಲ್ಲ ಕೇಡು ಇಲ್ಲದ ಹಾಗೆ ತಿಂಗಳಲ್ಲಿ 3 ಸಲ ಮಳೆ ಸುರಿಯುತ್ತದೆ. ಎತ್ತರವಾಗಿ ಹುಲುಸಾಗಿ ಬೆಳೆದ ಕೆಂಬತ್ತದ ನಡುವೆ ಮೀನುಗಳು ಉತ್ಸಾಹದಿಂದ ನೆಗೆಯುತ್ತವೆ. ಕನ್ನೈದಿಲೆ ಅರಳುವ ಸಮಯದಲ್ಲಿ ಕಾಂತಿಯಿಂದ ಕೂಡಿದ ದುಂಬಿಗಳು ನಿದ್ದೆ ಮಾಡುತ್ತಿರುತ್ತವೆ. ಸದ್ದು ಮಾಡದೆ ದನದ ಕೊಟ್ಟಿಗೆಯನ್ನು ಹೊಕ್ಕು ಕುಳಿತು ತುಂಬಿದ ಕೆಚ್ಚಲನ್ನು ಹಿಡಿದು ಹಿಂಡಿದರೆ ಬಿಂದಿಗೆಯನ್ನು ತುಂಬಿಸುವ ಔದಾರ್ಯವುಳ್ಳ ಹಿರಿಮೆಯ ಹಸುಗಳ ಅಕ್ಷಯವಾದ ಸಂಪತ್ತು ತುಂಬಿರುತ್ತದೆ. ಆದ್ದರಿಂದ ನಮ್ಮ ವ್ರತ ಅದ್ವಿತೀಯವಾದದ್ದು. ಈ ಪಾಶುರದಲ್ಲಿ ವ್ರತದ ಹಿರಿಮೆಯನ್ನು ಇನ್ನೂ ವಿವರಿಸಲಾಗಿದೆ. ಇದು ವ್ರತವನ್ನು ಮಾಡುವವರಿಗೆ ಮಾತ್ರವೇ ಫಲಕಾರಿ ಎಂದಲ್ಲ, ಅವರ ಇಷ್ಟಾರ್ಥ ಸಿದ್ಧಿಸುವುದು ಮಾತ್ರವಲ್ಲ, ಅದಕ್ಕಿಂತ ಹೆಚ್ಚಿನ ಫಲವನ್ನು ದೊರಕಿಸಿಕೊಡುವುದು. ಇದು ಸ್ವಾರ್ಥಕ್ಕಾಗಿ ಮಾಡುವ ಫಲವಲ್ಲ, ಸರ್ವ ಜನರ ಹಿತಕ್ಕಾಗಿ ಮಾಡುವಂತಹದ್ದು. ಗೋದಾದೇವಿ ತನ್ನ ಗೆಳತಿಯರಿಗೆ ಹೇಳುತ್ತಾಳೆ, ನಾವು ಈ ವ್ರತವನ್ನು ಗುಟ್ಟಾಗಿ ಮಾಡಬೇಕಾದ ಅಗತ್ಯವಿಲ್ಲ, ಇದನ್ನು ಪ್ರಕಟ ಮಾಡೋಣ.
ಅದಕ್ಕೆ ಮುಂಚೆ ಭಗವಂತನನ್ನು ಸ್ತುತಿಸೋಣ. ವಾಮನ ಮೂರ್ತಿಯಾಗಿ ಬಂದ ಭಗವಂತನು ತ್ರಿವಿಕ್ರಮನಾಗಿ ಬೆಳೆದು ಹೇಗೆ 3 ಲೋಕಗಳನ್ನೂ ತನ್ನ 2 ಹೆಜ್ಜೆಗಳಿಂದ ಅಳೆದು ಅದ್ಭುತ ಕಾರ್ಯವೆಸಗಿದನೋ ಹಾಗೆಯೇ ಕೆಲವೇ ಹೆಣ್ಣು ಮಕ್ಕಳಾದ ನಾವು ಕೈಗೊಳ್ಳುವ ಈ ವ್ರತ ಬಹುದೊಡ್ಡ ಫಲವನ್ನು ತರುತ್ತದೆ. ತ್ರಿವಿಕ್ರಮ ಮೂರ್ತಿಯ ಕಾರ್ಯದಂತೆಯೇ ಇದರ ಫಲವು ಅದ್ಭುತವೇ ಆಗುತ್ತದೆ. ವ್ರತವನ್ನು ಪ್ರಕಟಗೊಳಿಸುವುದು. ಯಾವುದಾದರೂ ಒಂದು ಮುಖ್ಯವಾದ ಸುದ್ದಿ ಸಮಾಚಾರವನ್ನು ಊರಿನವರಿಗೆಲ್ಲ ತಿಳಿಯ ಹೇಳುವ ವಿಧಾನ ಹಿಂದಿನ ಕಾಲದಿಂದಲೂ ಬಂದದ್ದು. ಹರೆಯನ್ನು ತಟ್ಟುತ್ತಾ ಬೀದಿ ಬೀದಿಗಳಲ್ಲೂ ನಡೆದು ಬರುತ್ತಾ ಅಲ್ಲಲ್ಲಿ ನಿಂತು ಹರೆ ಬಡಿತವನ್ನು ನಿಲ್ಲಿಸಿ ವಿಷಯವನ್ನು ಗಟ್ಟಿಯಾಗಿ ಕೂಗಿ ಹೇಳುವುದು, ಮತ್ತೆ ಹರೆಯನ್ನು ಬಡಿಯುತ್ತಾ ಇನ್ನೂ ಸ್ವಲ್ಪ ದೂರ ಹೋಗುವುದು, ಅಲ್ಲಿಯೂ ಹಾಗೆಯೇ ಕೂಗಿ ಹೇಳುವುದು. ಇದನ್ನು ಸುದ್ದಿಯನ್ನು ಸಾರುವುದು ಎನ್ನುತ್ತಾರೆ. ಗೋದಾದೇವಿಯು ತಾವು ನಡೆಸುವ ವ್ರತವನ್ನು ಕುರಿತು, ಅದರ ಉದ್ದೇಶ ಫಲಗಳನ್ನು ಕುರಿತು ಊರಿನ ಬೀದಿ ಬೀದಿಯಲ್ಲೂ ಸಾರಬೇಕು ಎನ್ನುತ್ತಾಳೆ. ಈ ವ್ರತದಿಂದ ಅದನ್ನು ಆಚರಿಸುವ ನಿಷ್ಠರಾದ ಹೆಣ್ಣು ಮಕ್ಕಳ ಇಷ್ಟಾರ್ಥ ನೆರವೇರುವುದು ದಿಟ. ಅಲ್ಲದೆ ನಾಡಿನಲ್ಲಿರುವ ನಾಡಿಗೆ ಒದಗುವ ಕೇಡನ್ನು ಅದು ನಿವಾರಿಸಿಬಿಡುವುದು. ಬರದಿಂದ ತಪಿಸುತ್ತಿರುವ ಕಾಡಿನಲ್ಲಿ ತಿಂಗಳಿಗೆ 3 ಬಾರಿ ತಪ್ಪದೇ ಮಳೆ ಬೀಳುವುದು. ಸಸ್ಯ ಸಮೃದ್ಧಿಯುಂಟಾಗುವುದು. ಗದ್ದೆಗಳಲ್ಲಿ ಮೊಟಕು ಮೊಟಕಾಗಿ ಬೆಳೆಯುತ್ತಿದ್ದ ಕೆಂಬತ್ತ ತ್ರಿವಿಕ್ರಮನಂತೆ ಎತ್ತರವಾಗಿ ಹುಲುಸಾಗಿ ಬೆಳೆಯುತ್ತದೆ. ಆದ್ದರಿಂದ ಬೆಳೆ ಸಮೃದ್ಧಿಯಾಗುತ್ತದೆ. ಅಲ್ಲದೆ ಗದ್ದೆಗಳಲ್ಲಿ ಬೆಳೆಯುವ ಭತ್ತದ ಪೈರಿನ ನಡುವೆ ನೀರಿನಲ್ಲಿ ಮೀನುಗಳು ಸಮೃದ್ಧಿಯಾಗಿ ಬೆಳೆಯುತ್ತವೆ. ಅವು ಉತ್ಸಾಹದಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೆಗೆದಾಡುತ್ತವೆ. ಅವುಗಳ ಜೀವನಕ್ಕೆ ಆತಂಕವಿಲ್ಲದಿರುವುದೇ ಅವುಗಳ ನಲಿದಾಟಕ್ಕೆ ಕಾರಣ. ಎಲ್ಲಿ ನೋಡಿದರೂ ಕನ್ನೈದಿಲೆ ಹೂಗಳು ಕಾಣಿಸಿಕೊಳ್ಳುತ್ತವೆ. ಅವುಗಳಲ್ಲಿ ಜೇನು ತುಂಬಿರುತ್ತದೆ. ಹೂಗಳೂ ಬಿರಿಯುವ ಸಮಯದಲ್ಲಿ ನೋಡಿದರೆ ಒಳಹೊಕ್ಕು ಮಧುಪಾನ ಮಾಡಿ ಮತ್ತೇರಿ ಮಲಗಿ ಅಲ್ಲಿಯೇ ನಿದ್ರಿಸುವ ಬಣ್ಣ ಬಣ್ಣದ ಪಟ್ಟೆಗಳ ದುಂಬಿಗಳು ಕಂಡುಬರುತ್ತವೆ. ಕೊಟ್ಟಿಗೆಗಳಲ್ಲಿ ಹಸುಗಳ ಕೆಚ್ಚಲಿಗೆ ಕೈ ಹಚ್ಚಿದ ಕೂಡಲೇ ಅವು ಉದಾರವಾಗಿ ಹಾಲನ್ನು ಸುರಿಸಿ ಕೊಡಗಳನ್ನು ತುಂಬಿಸುತ್ತವೆ. ಹೀಗೆ ನಾಡಿನಲ್ಲಿ ದುರ್ಭಿಕ್ಷವು ಮಾಯವಾಗುತ್ತದೆ, ಸುಭಿಕ್ಷ ಉಂಟಾಗುತ್ತದೆ. ಎಲ್ಲೆಲ್ಲೂ ನಲಿಮೆ ಕಂಡುಬರುತ್ತದೆ, ಸೊಬಗು ತುಂಬುತ್ತದೆ, ಆನಂದ ಹೆಚ್ಚುತ್ತದೆ ಎಂದ ಮೇಲೆ ಈ ವ್ರತದ ಹಿರಿಮೆ ಎಷ್ಟಿರಬೇಕು?